ನ್ಯೂಸ್ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಆತ್ಮೀಯರೇ, ಸ್ನೇಹಿತರೆ, ನಮಸ್ಕಾರ. ಕಳೆದ 20 ವರ್ಷದಿಂದ ಪ್ರೀತಿಯಿಂದ ಇಷ್ಟಪಟ್ಟವರೇ, ಕಷ್ಟಪಟ್ಟು ಸಹಿಸಿಕೊಂಡವರೇ, ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೊತೆ ನಿಂತವರೇ, ಈಗ ಮತ್ತೊಮ್ಮೆ ಒಂದು ಹೊಸ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನನ್ನ ಕರ್ನಾಟಕದ ಜನ ಹೃದಯವಂತರು, ಎಂದು ಯಾರನ್ನೂ ಕೈಬಿಟ್ಟವರಲ್ಲ, ಸದಾ ಬೆನ್ನಿಗೆ ನಿಂತು ಮುನ್ನಡೆಸುವವರು ಅನ್ನೋ ನಂಬಿಕೆಯಿಂದ, ನ್ಯಾಯ ನಿಷ್ಠೆ ಧರ್ಮದಿಂದ ಅನ್ಯಾಯಕ್ಕೊಳಗಾದವರು, ಬಡವರು, ಶೋಷಿತರ ಪರ ಧ್ವನಿ ಎತ್ತದಕ್ಕೆ ಮತ್ತೆ ಬರ್ತಾ ಇದ್ದೇವೆ ಒಂದು ಹೊಸ ಚಾನೆಲ್ ಮೂಲಕ. ಹೌದು, ಒಬ್ಬ ಹೆಣ್ಣುಮಗಳಾಗಿ, ಕನ್ನಡಿಗಳಾಗಿ, ನಿಮ್ಮ ಮನೆ ಮಗಳಾಗಿ, ನಿಮ್ಮವಳಾಗಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವಾಗಿ, ನಿಮಗೆ ಪರಿಹಾರ ಕೊಡಲು ಗ್ಯಾರಂಟಿಯಾಗಿ ನಿಂತುಕೊಳ್ಳಲು ಬರ್ತಾ ಇದ್ದೇವೆ. ಎಸ್, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಿರಾಶರಾಗದಿರಿ. ಸರ್ಕಾರಿ ಹುದ್ದೆಗಳು ಸೇಲ್ಗಿವೆ. ಲಕ್ಷ ಲಕ್ಷ ಸೂಟ್ ಕೇಸ್ ತುಂಬಾ ನಿಮ್ಮ ಹತ್ರ ದುಡ್ಡಿದ್ಯಾ? ವಿದ್ಯೆ ಇಲ್ವಾ? ಅರ್ಹತೆ ಇಲ್ವಾ? ಡೋಂಟ್ ವರಿ. ಲಕ್ಷ ಲಕ್ಷ ದುಡ್ಡು ಸುರಿರಿ, ಸರ್ಕಾರಿ ಕೆಲಸ ಗಿಟ್ಟಿಸ್ಕೊಳ್ಳಿ. PSI ಆಗ್ಬೇಕಾ? 60 ಲಕ್ಷ ಇದ್ರೆ ಸಾಕು. JE AE ಆಗ್ಬೇಕಾ? 50 ಲಕ್ಷ ಇದ್ರೆ ಸಾಕು. FDA ಹುದ್ದೆ ಬೇಕಾ? 30 ಲಕ್ಷ. ಪ್ರೌಢಶಾಲಾ ಶಿಕ್ಷಕ ಹುದ್ದೆಗೆ 25 ಲಕ್ಷ. ಬಮೂಲ್ಗೆ 25 ಲಕ್ಷ. ಓದಂಗಿಲ್ಲ, ಪರೀಕ್ಷೆ ಬರೆಯಂಗಿಲ್ಲ, ಬರ್ದಂಗೆ ನಟಿಸಿದ್ರೆ ಸಾಕು, ಅವರೇ ಎಕ್ಸಾಮ್ ಬರೀತಾರೆ. ಬ್ಲೂಟೂತ್ ಇಯರ್ಫೋನ್ ನ ಕಿವಿಗಿಟ್ಟು ಆನ್ಸರ್ಸ್ ಹೇಳ್ತಾರೆ. ಆರ್ ವಾಟ್ಸ್ಆಪ್ ನಲ್ಲಿ ಇನ್ನು ಎಕ್ಸಾಮ್ ಗಿಂತ ಮುಂಚೆನೆ ಕ್ವಶನ್ಸ್ ವಿತ್ ಆನ್ಸರ್ಸ್ ಅನ್ನ ನಿಮ್ಮ ಮೊಬೈಲ್ ನ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತಾರೆ. ಇಲ್ಲಿ ಕಾಸಿದ್ದವನೇ ಬಾಸ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ನಮ್ಮ ಕರ್ನಾಟಕದಲ್ಲಿ ಗ್ಯಾರಂಟಿಯದ್ದೇ ಸದ್ದು. ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೂ ಗ್ಯಾರಂಟಿಗೂ ಅವಿನಾಭಾವ ಸಂಬಂಧ. ಗ್ಯಾರಂಟಿಯ ಯೋಜನೆಗಳು ಹೆಣ್ಣು ಮಕ್ಕಳನ್ನ ತಲುಪುತ್ತಾ ಇದೆ. ಅದೇ ರೀತಿಯಾಗಿ ಕನ್ನಡದ ಪತ್ರಿಕೋದ್ಯಮದಲ್ಲಿ ನಮ್ಮೆಲ್ಲರ ಮನೆಯ ಮಗಳು ರಾಧಾ ಹಿರೇಗೌಡರು ಗ್ಯಾರಂಟಿ ನ್ಯೂಸ್ ನ ಮೂಲಕ ಇವತ್ತು ಸ್ವತಂತ್ರವಾಗಿ ಸ್ಯಾಟಲೈಟ್ ಚಾನೆಲ್ ನ ಮೂಲಕ ನಮ್ಮನ್ನ ತಲುಪ್ತಾ ಇದ್ದಾರೆ. ನಿನ್ನೆಯ ದಿನ ಅವರು ಡಿಜಿಟಲ್ ಮೀಡಿಯಾದ ಲೋಕಾರ್ಪಣೆ ಮಾಡಿ ಲೋಗೋ ಪೂಜೆ ಮಾಡಿದ್ದಾರೆ. ರಾಧಾ ಹಿರೇಗೌಡರು ಯಾರಿಗೆ ಗೊತ್ತಿಲ್ಲ? ರಾಧಾ ಹಿರೇಗೌಡರು ಉದಯ ಟಿವಿನಲ್ಲಿದ್ರು, ಸುವರ್ಣ ವಾಹಿನಿಯಲ್ಲಿದ್ರು, ಅದಾದ ನಂತರ ಪಬ್ಲಿಕ್ ಟಿವಿಗೆ ಹೋದ್ರು. ಪಬ್ಲಿಕ್ ಟಿವಿಯ ನಂತರ ಅವರು ಫೋಕಸ್ ನಲ್ಲಿ ಪ್ರಥಮ ಮಹಿಳಾ ಸಂಪಾದಕಿ ಆಗ್ತಾರೆ ಅಂತಿದ್ರು. ಅದಾದ ನಂತರ BTVಗೆ ಹೋದ್ರು. ಈಗ BTV ನಂತರ ಈಗ ಸ್ವತಂತ್ರವಾಗಿ ಗ್ಯಾರಂಟಿ ನ್ಯೂಸ್ ನ ಮೂಲಕ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಪತ್ರಿಕೋದ್ಯಮದಲ್ಲಿ ನಮಗೆ ಕಾಣಸಿಗುವಂತಹ ಇಬ್ಬರು ಪತ್ರಕರ್ತೆಯರು. ಒಬ್ರು ವಿಜಯಲಕ್ಷ್ಮಿ ಶಿಬಿರೂರವರು ವಿಜಯ ಟೈಮ್ಸ್ ನನ್ನ ನಡೆಸುತ್ತಾ ಭ್ರಷ್ಟಾಚಾರದ ವಿರುದ್ಧ ದನಿಯಾಗಿರುವಂತಹ, ಜಾಗೃತಿಯನ್ನು ಮೂಡಿಸುತ್ತಿರುವಂತಹ ಏಕೈಕ ಪತ್ರಕರ್ತೆ, ದಿಟ್ಟತನದ ಹಠವಾದಿ ವಿಜಯಲಕ್ಷ್ಮಿ ಶಿಬಿರೂರವರು ವಿಜಯ ಟೈಮ್ಸ್ ನ ಮೂಲಕ ತನ್ನ ಪತ್ರಿಕೋದ್ಯಮ ತಾನು ಏನು ಕಲ್ತಿದ್ದಾರೆ, ಎಲ್ಲೂ ಸಹ ಮೌಲ್ಯಗಳನ್ನ ರಾಜಿ ಮಾಡಿಕೊಳ್ಳದೆ ಇವತ್ತು ಬಹಳಷ್ಟು ಜನ ಪುರುಷ ಪ್ರಧಾನವಾದಂತಹ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಇವರು ಯಾರೂ ಮಾಡದೇ ಇರುವಂತಹ ಕೆಲಸವನ್ನ ಒಬ್ಬ ಹೆಣ್ಣು ಮಗಳು ವಿಜಯಲಕ್ಷ್ಮಿಯವರು ವಿಜಯ ಟೈಮ್ಸ್ ನ ಮೂಲಕ ಮಾಡ್ತಾ ಇದ್ದಾರೆ. ಈಗ ರಾಧಾ ಹಿರೇಗೌಡರು ಅವರ ಹಲವಾರು ವಿಡಿಯೋಗಳನ್ನ ನೀವು ಗಮನಿಸಿರ್ತೀರಿ. ಆ ವಿಡಿಯೋಗಳಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟಂತಹ, ಸಾಮಾಜಿಕ ಕಳಕಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಆಗಾಗ ಅವರು ಬ್ಲಾಸ್ಟ್ ಮಾಡ್ತಾ ಇರ್ತಾರೆ. ಚಿತ್ರದುರ್ಗದ ಆ ಕಾಮುಕರ ಬಗ್ಗೆ ಆಗಿರ್ಬೋದು, ಮತ್ತೆ ಭ್ರಷ್ಟಾಚಾರಿಗಳ ವಿರುದ್ಧ ಆಗಿರ್ಬೋದು, ಆಗಾಗ ಅವರು ಬ್ಲಾಸ್ಟ್ ಮಾಡ್ತಾ ಇದ್ರು. ಈಗ ಗ್ಯಾರಂಟಿ ನ್ಯೂಸ್ ನ ಮೂಲಕ ಸ್ವತಂತ್ರವಾಗಿ ಅವರು ಒಂದು ಸ್ಯಾಟಲೈಟ್ ಚಾನೆಲ್ ನ ಮೂಲಕ ನಮ್ಮ ಮುಂದೆ ಬರ್ತಾ ಇದ್ದಾರೆ. ನಿನ್ನೆ ದಿವಸ ಅವರು ಪೂಜೆ ಮಾಡಿ, ಲೋಗೋಗಳಿಗೆ ಪೂಜೆ ಮಾಡಿ, ಅವರು ಯೂಟ್ಯೂಬ್ ಮೂಲಕ ಜನರಿಗೆ ತಲುಪುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಕನ್ನಡದ ಮಾಧ್ಯಮ ಯಾವ ರೀತಿ ಆಗಿದೆ ಅಂತಂದ್ರೆ, ಪುರುಷ ಪ್ರಧಾನವಾದಂತಹ ಮಾಧ್ಯಮಗಳು ತಾವು ಸ್ವತಂತ್ರವಾಗಿ ಯಾವುದನ್ನು ನಿರ್ವಹಿಸಲಾಗದೆ, ಯಾರದ್ದೋ ಹಿಡಿತದಲ್ಲಿ, ಯಾರದ್ದೋ ಡೈರೆಕ್ಷನ್ ಅಲ್ಲಿ
ಯಾರದ್ದೋ ರಾಜಕಾರಣಿಗಳ ಮುಷ್ಟಿಯಲ್ಲಿ ಸಿಕ್ಕೊಂಡು ತನ್ನ ಸ್ವತಂತ್ರವನ್ನ ಕಳೆದುಕೊಂಡು ನೈತಿಕತೆಯನ್ನು ಕಳೆದುಕೊಂಡು ಮೌಲ್ಯಗಳನ್ನು ಹರಾಜಿಗಿಟ್ಟುಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ಅಷ್ಟೇನೆ. ನಾವು ಜೀವನ ಮಾಡಬೇಕು, ನಾವು ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಪತ್ರಕರ್ತ ಈ ಪ್ರಜಾಪ್ರಭುತ್ವ ಕೊಟ್ಟಿರುವಂತಹ ಸ್ವತಂತ್ರವನ್ನ ಪ್ರಜೆಗಳಿಗೋಸ್ಕರಾಗಿ ಬಳಸಿಕೊಳ್ಳದೆ, ಪ್ರಜೆಗಳ ಧ್ವನಿಯಾಗಿ ಬಳಸಿಕೊಳ್ಳದೆ, ಸ್ವಹಿತಕ್ಕೋಸ್ಕರವಾಗಿ ತಾವು ಜೀವನ ಮಾಡಬೇಕು, ನಾವು ಸಹ ಎಲ್ಲರಂತೆ ನಾವೊಂದು ಕಾಯಕ ಮಾಡ್ತಾ ಇದ್ದೀವಿ ಅಂತೇಳಿ ಮಾಡ್ತಾ ಇರುವಂತಹ ಪತ್ರಕರ್ತರ ನಡುವೆ ಈ ಹೆಣ್ಣು ಮಕ್ಕಳು, ನಾವು ಈಗಾಗಲೇ ವಿಜಯಲಕ್ಷ್ಮಿ ಶಿಬಿರವರ ಕಾರ್ಯವೈಖರಿಯನ್ನ ನೋಡಿದ್ದೀವಿ. ಹೆಣ್ಣು ಮಕ್ಕಳು ಎಲ್ಲಾ ಕೆಲಸವನ್ನು ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅದೇ ರೀತಿ ರಾಧಾ ಹಿರೇಗೌಡರು ಸಹ ಗ್ಯಾರಂಟಿ ನ್ಯೂಸ್ ನ ಮೂಲಕ ನಮ್ಮ ಮುಂದೆ ಬಂದಿದ್ದಾರೆ. ನಮ್ಮ ಮನೆಯ ಮಕ್ಕಳು ವಿಜಯಲಕ್ಷ್ಮಿ ಶಿಬಿರವರು ರಾಧಾ ಹಿರೇಗೌಡರನ್ನ ನಾವು ಬೆಳೆಸ್ಬೇಕ್ರಿ. ಗ್ಯಾರಂಟಿ ನ್ಯೂಸ್ ಏನ್ ಚಾನೆಲ್ ಯೂಟ್ಯೂಬ್ ನಲ್ಲಿ ಇದೆ, ಈಗ ಬರ್ತಾ ಇದೆ, ಮುಂದೆ ಸ್ಯಾಟಲೈಟ್ ಚಾನೆಲ್ ಆಗ್ತಾ ಇದೆ. ಯೂಟ್ಯೂಬ್ ಮೂಲಕ ನಾವು ಸಬ್ಸ್ಕ್ರೈಬ್ ಆಗಿ ಅವರ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ, ಹೆಚ್ಚು ಹೆಚ್ಚು ವೀಕ್ಷಣೆ ಮಾಡಿ, ಶೇರ್ ಮಾಡಿ, ಬೇರೆಯವರಿಗೂ ತಲುಪಿಸಿ. ನಮ್ಮ ಮನೆಯ ಮಗಳು ರಾಧಾ ಹಿರೇಗೌಡರ್, ನಮ್ಮ ಮನೆಯ ಮಗಳು ವಿಜಯಲಕ್ಷ್ಮಿ ಶಿಬಿರವರು, ಇವರ ಜೊತೆಲಿ ನಾವು ನಿಲ್ಲಬೇಕು. ಯಾವ್ದ್ಯಾವ್ದೋ ವಿಡಿಯೋವನ್ನ ನೋಡ್ತೀವಿ, ಯಾವ್ದ್ಯಾವ್ದೋ ವಿಡಿಯೋಗಳನ್ನ ನೋಡ್ತೀವಿ, ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂತಹ ವಿಡಿಯೋಗಳನ್ನ ನೋಡ್ತೀವಿ, ದೊಡ್ಡ ದೊಡ್ಡ ಸ್ಯಾಟಲೈಟ್ ಚಾನೆಲ್ಗಳ ವಿಡಿಯೋಗಳನ್ನ ನೋಡ್ತೀವಿ, ಏನು ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗಿರುವಂತಹ ವಿಡಿಯೋಗಳನ್ನ ನೋಡ್ತೀವಿ, ರಾಜಕಾರಣಿಗಳು ಮಾಲೀಕರಾಗಿರುವಂತಹ ವಿಡಿಯೋಗಳನ್ನ ನೋಡ್ತೀವಿ. ಆದರೆ ನಮ್ಮ ಮನೆಯ ಹೆಣ್ಣು ಮಕ್ಕಳು ಇವತ್ತು ಮಾಧ್ಯಮ ಲೋಕದಲ್ಲಿ ಅವರು ಕಾಲಿಟ್ಟಿದ್ದಾರೆ. ಅವರು ಹೇಳ್ತಾರೆ, ಜನ ನನ್ನನ್ನು ಯಾವತ್ತು ಕೈ ಬಿಟ್ಟಿಲ್ಲ, ಕೈ ಬಿಡೋದಿಲ್ಲ, ನಾನು ತಪ್ಪುಗಳನ್ನ ಸಹಿಸಿಕೊಂಡಿದ್ದೀರಿ, ನಾನು ಈ ಲೋಕಕ್ಕೆ, ಮಾಧ್ಯಮ ಲೋಕಕ್ಕೆ ಬರ್ತಾ ಇದ್ದೀರಿ ಸ್ವತಂತ್ರವಾಗಿ ಅಂತ ರಾಧಾ ಹಿರೇಗೌಡರು ಹೇಳ್ಕೊಂಡಿದ್ದಾರೆ. ಅವರಿಗೆ ನಾವೆಲ್ಲರೂ ಸಹ ಪ್ರೋತ್ಸಾಹ ಕೊಡಬೇಕು, ಅವರ ಜೊತೆಯಲ್ಲಿ ನಿಲ್ಲಬೇಕು. ನಮ್ಮ ಮನೆಯ ಹೆಣ್ಣು ಮಗಳು ಇವತ್ತು ಪತ್ರಿಕಾ ರಂಗದಲ್ಲಿ ಸ್ವತಂತ್ರವಾಗಿ ಬರ್ತಾ ಇದ್ದಾರೆ. ನಾನು ಕಂಡ ಹಾಗೆ ನಿಮ್ಮ ಅಕ್ಷರ ಮೀಡಿಯಾ ಕಂಡ ಹಾಗೆ ವಿಜಯಲಕ್ಷ್ಮಿ ಶಿಬಿರೂರವರಿಗೆ ನಾವು ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಮಾಡಬೇಕಾಗಿದೆ. ರಾಧಾ ಹಿರೇಗೌಡರು ಬರ್ತಾ ಇದ್ದಾರೆ, ನಿಜಕ್ಕೂ ಬಹಳ ಸಂತೋಷದ ವಿಚಾರ. ನಿಮ್ಮ ಅಕ್ಷರ ಮೀಡಿಯಾ 2 ತಿಂಗಳ ಹಿಂದೆ ರಾಧಾ ಹಿರೇಗೌಡರು ಹೊಸ ಚಾನೆಲ್ ಮಾಡ್ತಾರೆ ಅಂತ ಪ್ರಸಾರ ಮಾಡಿತ್ತು. ಈಗ ಅವರಿಗೆ ಶುಭವನ್ನು ಹಾರೈಸುತ್ತಾ ರಾಧಾ ಹಿರೇಗೌಡರವರ ಗ್ಯಾರಂಟಿ ನ್ಯೂಸ್ ಅದನ್ನ ನಾವೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಅವರನ್ನ ಕರ್ನಾಟಕದ ಮನೆಗೆ ತಲುಪುವಂತಹ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡೋಣ. ಯಾಕಂದ್ರೆ ಇಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಕೊಡಬೇಕು. ಹೆಣ್ಣು ಮಕ್ಕಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ, ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.